ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ತುಂಬ ದಿನದ ನಂತರ ವಿಡಿಯೋ ಹಾಕ್ತಿದ್ದೀನಿ. ಬನ್ನಿ, ನಾನೊಂದು ಚಿಕನ್ ರೆಸಿಪಿ ತಗೊಂಡು ಬಂದಿದ್ದೀನಿ. ಇದು ಮತ್ತೆ ಮಾಡಬೇಕು, ಅಷ್ಟು ಒಳ್ಳೆ ರೆಸಿಪಿ ನಾನು ತಗೊಂಡು ಮಾಡಿದ್ದೀನಿ. ನೋಡಿ, ಇದರಲ್ಲಿ ಸ್ವಲ್ಪ ಚಿಕನ್ ತೊಗೊಂಡಿದ್ದೀನಿ. ಇದನ್ನು ಚೆಂದ ಮಾಡಿ ತೊಳೆದು ನೀರೆಲ್ಲ ಹಿಂಡಿ ತೆಗೆದಿಟ್ಕೊಂಡಿದ್ದೀನಿ. ಈಗ ಒಂದು ಬಣಲೆ ಇಟ್ಟು ಅದಕ್ಕೆ ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಒಂದು 2 ನೀರುಳ್ಳಿ ಹಾಕುವ. ನೀರುಳ್ಳಿ ಹಾಕಿ ಚೆಂದ ಮಾಡಿ ಫ್ರೈ ಮಾಡುವ. ತುಂಬ ಫ್ರೈ ಏನು ಮಾಡೋದು ಬೇಡ, ಸ್ವಲ್ಪ ನೀರುಳ್ಳಿದ ಹಸಿ ವಾಸನೆ ಹೋದರೆ ಸಾಕು. ಅಷ್ಟು ಹಸಿ ವಾಸನೆ ಹೋಗಿ ಚಿಕನನ್ನು ಹಾಕುವ. ನೋಡಿ, ಹೀಗೆ ತುಂಬ ನೀರುಳ್ಳಿ ಫ್ರೈ ಆಗಬಾರ್ದು. ಚಿಕನ್ನೆಲ್ಲ ಹಾಕುವ. ಇದಕ್ಕೆ ಹಾಕಿ ಸ್ವಲ್ಪ ಉಪ್ಪು ಮತ್ತು ಅರಿಶಿಣ ಹುಡಿ ಹಾಕಿ ಇದನಿಗೆ ಬೇಯಲಿಕ್ಕಿಡುವ. ಜಸ್ಟ್ ಸ್ವಲ್ಪ ಬೇಯ್ತಾ ಇರಲಿ. ಅಷ್ಟೊತ್ತಿಗೆ ನಾವು ಅದಕ್ಕೊಂದು ಮಸಾಲೆ ಹಾಕುವ. ಸೂಪರಾಗಿದ್ದು ಮಸಾಲೆ. ನೀವು ತೆಂಗಿನಕಾಯಿ, ನಮಗೆ ಕೊತ್ತಂಬರಿ ಸೊಪ್ಪು ಅದು ಎಂತ ಬೇಕು ಅಂತಿಲ್ಲ. ಅದಿಲ್ಲದ್ರೆ ಇದಿಲ್ಲದೆ ಗರಂ ಮಸಾಲೆ ಇಲ್ಲ, ನಾವು ಹೇಗೆ ಮಾಡೋದು ಅಂತ ಹೇಳಿ ತಲೆಬಿಸಿ ಮಾಡಲಿಕ್ಕಿಲ್ಲ. ಈಸಿಯಲ್ಲಿ ನೋಡಿ, ನಾನು ಒಂದು ಬ್ಯಾಡಗಿ ಮೆಣಸು ತೊಗೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಅನುಗುಣವಾಗಿ ತಗೊಳ್ಳಿ. ಕಾಳು ಮೆಣಸು, ಕೊತ್ತಂಬರಿ, ಬೆಳ್ಳುಳ್ಳಿ, ಜೀರಿಗೆ, ಶುಂಠಿ, ಅರಿಶಿಣ ಇಷ್ಟು ತೊಗೊಂಡಿದ್ದೀನಿ. ನಿಮಗೆ ಬೇಕಾದ್ರೆ ಖಾರ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. 2 ಟೊಮೊಟೊ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಹುಳಿ ತೊಗೊಂಡಿದ್ದೀನಿ, 1 ನೀರುಳ್ಳಿ ತೊಗೊಂಡಿದ್ದೀನಿ. ಎಲ್ಲ ಕಟ್ ಮಾಡಿ ಚೆಂದ ಮಾಡಿ ನಾವು ಒಂದು ಸಣ್ಣ ಪೇಸ್ಟ್ ಮಾಡ್ಕೊಂಡು ಬರುವ. ನೋಡಿ, ಈ ಥರ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ನಾನು ಮಿಕ್ಸಿಯಲ್ಲಿ. ನೀವು ಗ್ರೈಂಡರಲ್ಲಿ ಬೇಕಿದ್ದರೂ ಹಾಕ್ಕೊಳ್ಳಿ. ಇದನ್ನು ಸಣ್ಣಗೆ ಕಡ್ದದನ್ನು ನೋಡಿ, ನಾನು ಚಿಕನ್ ಬೆಂದಿದೆ. ಈ ಚಿಕನ್ನಿಗೆ ನಾವು ಈ ಕಡ್ದ ಪೇಸ್ಟನ್ನು ಕ್ಲೀನ್ ಮಾಡಿ ಹಾಕ್ಕೊಳ್ಳುವ. ಇದಕ್ಕೆ ತೆಂಗಿನಕಾಯಿ ಅಂತ ಹಾಕೋದು ಬೇಡ, ಗರಂ ಮಸಾಲೆ ಬೇಡ, ಏನು ಬೇಡ. ಸೂಪರಾಗಿರ್ತದೆ. ನೀವು ಒಂದ್ಸರಿ ಪರೋಟಕ್ಕೆ ಮತ್ತು ನಿಮಗೆ ನೀರು ದೋಸೆಗೆ ಯಾವುದಕ್ಕೂ ಸಹ ಸೂಟ್ ಆಗ್ತದೆ. ಚೆಂದ ಮಾಡಿ ಮಿಕ್ಸ್ ಮಾಡಿ ಹಾಗೆ ಬಾಯಿ ತೆಗೆದಿಟ್ಟು ಸ್ವಲ್ಪ ಬೇಯಿಸುವ. ನೋಡಿ, ಸ್ವಲ್ಪ ಡ್ರೈ ಆಗ್ತಾ ಬರ್ತಾ ಉಂಟು. ಇನ್ನೂ ಸ್ವಲ್ಪ ಡ್ರೈ ಬೇಕಿದ್ರೆ ಇನ್ನೂ ಸ್ವಲ್ಪ ಡ್ರೈ ಮಾಡ್ಕೊಳ್ಳಿ. ನನಗೆ ಇಷ್ಟು ಸಾಕು ಅಂತೇಳಿ ಇಷ್ಟಕ್ಕೆ ಬಿಟ್ಟಿದ್ದೇನೆ. ಚೆಂದ ಮಾಡಿ ಫ್ರೈ ಆದಮೇಲೆ ನಾವು ನೋಡಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ. ನೋಡಿ, ಇಷ್ಟು ಬಂದಿದೆ. ನೋಡಿ, ಸಾಕಲ್ಲ? ಕಲರೆಲ್ಲ ಎಷ್ಟು ಚೆಂದ ಹೆಮ್ಮೆಯಾಗಿ ಕಾಣ್ತಾವೆ. ನೋಡಿ, ಹೀಗೆ ಕೊತ್ತಂಬರಿ ಸೊಪ್ಪು ಹಾಕಿ ನಾವು ಗಾರ್ನಿಷ್ ಮಾಡಿಕೊಂಡ್ರೆ ಸೂಪರಾಗಿದೆ. ಒಂದು ಕೊತ್ತಂಬರಿ ಸೊಪ್ಪು ಬೇಕಂತಿಲ್ಲ, ಆದರೂ ಸ್ವಲ್ಪ ಹಾಕ್ಕೊಳ್ಳಿ. ಸೂಪರಾಗಿ ಚಿಕನ್ ರೆಡಿ. ಮತ್ತೆ ರೆಸಿಪಿಗಾಗಿ ಲತಾ ಚಾನಲನ್ನು ಸಬ್ಸ್ಕ್ರೈಬ್